ಅಮೆರಿಕಕ್ಕೆ ವೆನಿಜುವೆಲಾ ಮೇಲೆ ಕಣ್ಣು ಏನಕ್ಕೆ ಅಂತಂದ್ರೆ ಆ ದೇಶದ ತಾಕತ್ತೇ ತೈಲ. ವಿಶ್ವದಲ್ಲೇ ಹೆಚ್ಚು ತೈಲ ಇರೋದೇ ಈ ವೆನಿಜುವೆಲಾದಲ್ಲಿ. ಎಷ್ಟು ಅಂತಂದ್ರೆ 303 ಶತಕೋಟಿ ಬ್ಯಾರಲ್. ಇದು ಪ್ರಮಾಣ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಸೌದಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಎರಡನ್ನೂ ಒಗ್ಗೂಡಿಸಿದಾಗ ಆ ದೇಶದಲ್ಲಿ ತೈಲ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ವೆನಿಜುವೆಲಾ ದೇಶದಲ್ಲಿ ಮಾತ್ರ ಇದೆ. ತೈಲದ ಕಾರಣಕ್ಕೆ ವೆನಿಜುವೆಲಾ ಅರ್ಥವ್ಯವಸ್ಥೆ ಜೀವಿಸ್ತಾ ಇದೆ. ವೆನಿಜುವೆಲಾದ 90% ಆದಾಯ ತೈಲದಿಂದಲೇ ಬರುತ್ತೆ. 303 ಬಿಲಿಯನ್ ಬ್ಯಾರಲ್ ತೈಲ ಹೊಂದಿರುವಂತಹ ದೇಶ ಅಂದ್ರೆ ಅದು ವೆನಿಜುವೆಲಾ ದೇಶ. ವೆನಿಜುವೆಲಾದ ಇದೇ ಖಜಾನೆಯ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಅಮೆರಿಕ ಅಪಾರ ತೈಲ ಆಮದು ಮಾಡಿಕೊಳ್ಳುತ್ತೆ. ಇನ್ನೂ ಒಂದು ಕಾರಣ ಏನಂತಂದ್ರೆ ಇದೇ ವೆನಿಜುವೆಲಾದಿಂದ ಚೀನಾ ಹೆಚ್ಚು ಖರೀದಿ ಮಾಡುತ್ತೆ ತೈಲವನ್ನ. ಸೊ ವೆನಿಜುವೆಲಾದ ಮೇಲೆ ನಾವು ಹಿಡಿತ ಸಾಧಿಸ್ಬಿಟ್ರೆ ಅಲ್ಲಿ ಚೀನಾಗೂ ಟಕ್ಕರ್ ಕೊಟ್ಟಂಗಾಗತ್ತೆ ಅನ್ನೋಂಥ ಲೆಕ್ಕಾಚಾರ ಅಮೆರಿಕ. ವೆನಿಜುವೆಲಾ ತೈಲ ಚೀನಾ ಮತ್ತು ಭಾರತದ ಪಾಲಾಗುವ ಆತಂಕ ಅಮೆರಿಕ. ಹಂಗೆ ನೋಡಿದ್ರೆ ಭಾರತ ಅಷ್ಟೊಂದು ಡಿಪೆಂಡೆಂಟ್ ಆಗಿಲ್ಲ ಈಗ ವೆನಿಜುವೆಲಾದ ಮೇಲೆ. 2000ರಿಂದ 2010ರ ಅವಧಿಯಲ್ಲಿ ಹೆಚ್ಚು ತೈಲವನ್ನ ಆಮದು ಮಾಡಿಕೊಡ್ತಾ ಇತ್ತು ನಿಜ. ಆದ್ರೆ 2019ರಿಂದ ಈಚೆಗೆ ದ್ವಿಪಕ್ಷೀಯ ಮಾತುಕತೆ ದುರ್ಬಲಗೊಂಡು ವೆನಿಜುವೆಲಾ ಮತ್ತು ಭಾರತ ನಡುವೆ. ಕಾರಣ ಅಮೆರಿಕ ಹೇರಿದಂತಹ ನಿಷೇಧ ಆ ವೆನಿಜುವೆಲಾದ ಮೇಲೆ. ಅಮೆರಿಕದ ನಿಷೇಧದಿಂದಾಗಿ ಭಾರತ ಈಗ ಅಷ್ಟಕ್ಕಷ್ಟೇ ವ್ಯವಹಾರವನ್ನ ವೆನಿಜುವೆಲಾದ ಜೊತೆಗೆ ಇಟ್ಕೊಂಡಿದೆ. ಹೀಗಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಇನ್ನು ನೆಕ್ಸ್ಟ್, ಅಮೆರಿಕಕ್ಕೆ ವೆನಿಜುವೆಲಾ ಮೇಲೆ ಕಣ್ಣು ಏನಕ್ಕೆ ಅಂತಂದ್ರೆ ಆ ದೇಶದ ತಾಕತ್ತೇ ತೈಲ. ವಿಶ್ವದಲ್ಲೇ ಹೆಚ್ಚು ತೈಲ ಇರೋದೇ ಈ ವೆನಿಜುವೆಲಾದಲ್ಲಿ. ಎಷ್ಟು ಅಂತಂದ್ರೆ 303 ಶತಕೋಟಿ ಬ್ಯಾರಲ್. ಇದು ಪ್ರಮಾಣ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಸೌದಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಎರಡನ್ನೂ ಒಗ್ಗೂಡಿಸಿದಾಗ ಆ ದೇಶದಲ್ಲಿ ತೈಲ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ವೆನಿಜುವೆಲಾ ದೇಶದಲ್ಲಿ ಮಾತ್ರ ಇದೆ. ತೈಲದ ಕಾರಣಕ್ಕೆ ವೆನಿಜುವೆಲಾ ಅರ್ಥವ್ಯವಸ್ಥೆ ಜೀವಿಸ್ತಾ ಇದೆ. ವೆನಿಜುವೆಲಾದ 90% ಆದಾಯ ತೈಲದಿಂದಲೇ ಬರುತ್ತೆ. 303 ಬಿಲಿಯನ್ ಬ್ಯಾರಲ್ ತೈಲ ಹೊಂದಿರುವಂತಹ ದೇಶ ಅಂದ್ರೆ ಅದು ವೆನಿಜುವೆಲಾ ದೇಶ. ವೆನಿಜುವೆಲಾದ ಇದೇ ಖಜಾನೆಯ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಅಮೆರಿಕ ಅಪಾರ ತೈಲ ಆಮದು ಮಾಡಿಕೊಳ್ಳುತ್ತೆ. ಇನ್ನೂ ಒಂದು ಕಾರಣ ಏನಂತಂದ್ರೆ ಇದೇ ವೆನಿಜುವೆಲಾದಿಂದ ಚೀನಾ ಹೆಚ್ಚು ಖರೀದಿ ಮಾಡುತ್ತೆ ತೈಲವನ್ನ. ಸೊ ವೆನಿಜುವೆಲಾದ ಮೇಲೆ ನಾವು ಹಿಡಿತ ಸಾಧಿಸ್ಬಿಟ್ರೆ ಅಲ್ಲಿ ಚೀನಾಗೂ ಟಕ್ಕರ್ ಕೊಟ್ಟಂಗಾಗತ್ತೆ ಅನ್ನೋಂಥ ಲೆಕ್ಕಾಚಾರ ಅಮೆರಿಕ. ವೆನಿಜುವೆಲಾ ತೈಲ ಚೀನಾ ಮತ್ತು ಭಾರತದ ಪಾಲಾಗುವ ಆತಂಕ ಅಮೆರಿಕ. ಹಂಗೆ ನೋಡಿದ್ರೆ ಭಾರತ ಅಷ್ಟೊಂದು ಡಿಪೆಂಡೆಂಟ್ ಆಗಿಲ್ಲ ಈಗ ವೆನಿಜುವೆಲಾದ ಮೇಲೆ. 2000ರಿಂದ 2010ರ ಅವಧಿಯಲ್ಲಿ ಹೆಚ್ಚು ತೈಲವನ್ನ ಆಮದು ಮಾಡಿಕೊಡ್ತಾ ಇತ್ತು ನಿಜ. ಆದ್ರೆ 2019ರಿಂದ ಈಚೆಗೆ ದ್ವಿಪಕ್ಷೀಯ ಮಾತುಕತೆ ದುರ್ಬಲಗೊಂಡು ವೆನಿಜುವೆಲಾ ಮತ್ತು ಭಾರತ ನಡುವೆ. ಕಾರಣ ಅಮೆರಿಕ ಹೇರಿದಂತಹ ನಿಷೇಧ ಆ ವೆನಿಜುವೆಲಾದ ಮೇಲೆ. ಅಮೆರಿಕದ ನಿಷೇಧದಿಂದಾಗಿ ಭಾರತ ಈಗ ಅಷ್ಟಕ್ಕಷ್ಟೇ ವ್ಯವಹಾರವನ್ನ ವೆನಿಜುವೆಲಾದ ಜೊತೆಗೆ ಇಟ್ಕೊಂಡಿದೆ. ಹೀಗಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಇನ್ನು ನೆಕ್ಸ್ಟ್, ಅಮೆರಿಕಕ್ಕೆ ವೆನಿಜುವೆಲಾ ಮೇಲೆ ಕಣ್ಣು ಏನಕ್ಕೆ ಅಂತಂದ್ರೆ ಆ ದೇಶದ ತಾಕತ್ತೇ ತೈಲ. ವಿಶ್ವದಲ್ಲೇ ಹೆಚ್ಚು ತೈಲ ಇರೋದೇ ಈ ವೆನಿಜುವೆಲಾದಲ್ಲಿ. ಎಷ್ಟು ಅಂತಂದ್ರೆ 303 ಶತಕೋಟಿ ಬ್ಯಾರಲ್. ಇದು ಪ್ರಮಾಣ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಸೌದಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಎರಡನ್ನೂ ಒಗ್ಗೂಡಿಸಿದಾಗ ಆ ದೇಶದಲ್ಲಿ ತೈಲ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ವೆನಿಜುವೆಲಾ ದೇಶದಲ್ಲಿ ಮಾತ್ರ ಇದೆ. ತೈಲದ ಕಾರಣಕ್ಕೆ ವೆನಿಜುವೆಲಾ ಅರ್ಥವ್ಯವಸ್ಥೆ ಜೀವಿಸ್ತಾ ಇದೆ. ವೆನಿಜುವೆಲಾದ 90% ಆದಾಯ ತೈಲದಿಂದಲೇ ಬರುತ್ತೆ. 303 ಬಿಲಿಯನ್ ಬ್ಯಾರಲ್ ತೈಲ ಹೊಂದಿರುವಂತಹ ದೇಶ ಅಂದ್ರೆ ಅದು ವೆನಿಜುವೆಲಾ ದೇಶ. ವೆನಿಜುವೆಲಾದ ಇದೇ ಖಜಾನೆಯ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಅಮೆರಿಕ ಅಪಾರ ತೈಲ ಆಮದು ಮಾಡಿಕೊಳ್ಳುತ್ತೆ. ಇನ್ನೂ ಒಂದು ಕಾರಣ ಏನಂತಂದ್ರೆ ಇದೇ ವೆನಿಜುವೆಲಾದಿಂದ ಚೀನಾ ಹೆಚ್ಚು ಖರೀದಿ ಮಾಡುತ್ತೆ ತೈಲವನ್ನ. ಸೊ ವೆನಿಜುವೆಲಾದ ಮೇಲೆ ನಾವು ಹಿಡಿತ ಸಾಧಿಸ್ಬಿಟ್ರೆ ಅಲ್ಲಿ ಚೀನಾಗೂ ಟಕ್ಕರ್ ಕೊಟ್ಟಂಗಾಗತ್ತೆ ಅನ್ನೋಂಥ ಲೆಕ್ಕಾಚಾರ ಅಮೆರಿಕ. ವೆನಿಜುವೆಲಾ ತೈಲ ಚೀನಾ ಮತ್ತು ಭಾರತದ ಪಾಲಾಗುವ ಆತಂಕ ಅಮೆರಿಕ.
ಹಂಗೆ ನೋಡಿದ್ರೆ ಭಾರತ ಅಷ್ಟೊಂದು ಡಿಪೆಂಡೆಂಟ್ ಆಗಿಲ್ಲ ಈಗ ವೆನಿಜುವೆಲಾದ ಮೇಲೆ. 2000ರಿಂದ 2010ರ ಅವಧಿಯಲ್ಲಿ ಹೆಚ್ಚು ತೈಲವನ್ನ ಆಮದು ಮಾಡಿಕೊಡ್ತಾ ಇತ್ತು ನಿಜ. ಆದ್ರೆ 2019ರಿಂದ ಈಚೆಗೆ ದ್ವಿಪಕ್ಷೀಯ ಮಾತುಕತೆ ದುರ್ಬಲಗೊಂಡು ವೆನಿಜುವೆಲಾ ಮತ್ತು ಭಾರತ ನಡುವೆ. ಕಾರಣ ಅಮೆರಿಕ ಹೇರಿದಂತಹ ನಿಷೇಧ ಆ ವೆನಿಜುವೆಲಾದ ಮೇಲೆ. ಅಮೆರಿಕದ ನಿಷೇಧದಿಂದಾಗಿ ಭಾರತ ಈಗ ಅಷ್ಟಕ್ಕಷ್ಟೇ ವ್ಯವಹಾರವನ್ನ ವೆನಿಜುವೆಲಾದ ಜೊತೆಗೆ ಇಟ್ಕೊಂಡಿದೆ. ಹಿಂಗಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಇನ್ನು ನೆಕ್ಸ್ಟ್, ಅಮೆರಿಕಕ್ಕೆ ವೆನಿಜುವೆಲಾ ಮೇಲೆ ಕಣ್ಣು ಏನಕ್ಕೆ ಅಂತಂದ್ರೆ ಆ ದೇಶದ ತಾಕತ್ತೇ ತೈಲ. ವಿಶ್ವದಲ್ಲೇ ಹೆಚ್ಚು ತೈಲ ಇರೋದೇ ಈ ವೆನಿಜುವೆಲಾದಲ್ಲಿ. ಎಷ್ಟು ಅಂತಂದ್ರೆ 303 ಶತಕೋಟಿ ಬ್ಯಾರಲ್. ಇದು ಪ್ರಮಾಣ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಸೌದಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಎರಡನ್ನೂ ಒಗ್ಗೂಡಿಸಿದಾಗ ಆ ದೇಶದಲ್ಲಿ ತೈಲ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ವೆನಿಜುವೆಲಾ ದೇಶದಲ್ಲಿ ಮಾತ್ರ ಇದೆ. ತೈಲದ ಕಾರಣಕ್ಕೆ ವೆನಿಜುವೆಲಾ ಅರ್ಥವ್ಯವಸ್ಥೆ ಜೀವಿಸ್ತಾ ಇದೆ. ವೆನಿಜುವೆಲಾದ 90% ಆದಾಯ ತೈಲದಿಂದಲೇ ಬರುತ್ತೆ. 303 ಬಿಲಿಯನ್ ಬ್ಯಾರಲ್ ತೈಲ ಹೊಂದಿರುವಂತಹ ದೇಶ ಅಂದ್ರೆ ಅದು ವೆನಿಜುವೆಲಾ ದೇಶ. ವೆನಿಜುವೆಲಾದ ಇದೇ ಖಜಾನೆಯ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಅಮೆರಿಕ ಅಪಾರ ತೈಲ ಆಮದು ಮಾಡಿಕೊಳ್ಳುತ್ತೆ. ಇನ್ನೂ ಒಂದು ಕಾರಣ ಏನಂತಂದ್ರೆ ಇದೇ ವೆನಿಜುವೆಲಾದಿಂದ ಚೀನಾ ಹೆಚ್ಚು ಖರೀದಿ ಮಾಡುತ್ತೆ ತೈಲವನ್ನ. ಸೊ ವೆನಿಜುವೆಲಾದ ಮೇಲೆ ನಾವು ಹಿಡಿತ ಸಾಧಿಸ್ಬಿಟ್ರೆ ಅಲ್ಲಿ ಚೀನಾಗೂ ಟಕ್ಕರ್ ಕೊಟ್ಟಂಗಾಗುತ್ತೆ ಅನ್ನೋಂಥ ಲೆಕ್ಕಾಚಾರ ಅಮೆರಿಕ. ವೆನಿಜುವೆಲಾ ತೈಲ ಚೀನಾ ಮತ್ತು ಭಾರತದ ಪಾಲಾಗುವ ಆತಂಕ ಅಮೆರಿಕ. ಹಂಗೆ ನೋಡಿದ್ರೆ ಭಾರತ ಅಷ್ಟೊಂದು ಡಿಪೆಂಡೆಂಟ್ ಆಗಿಲ್ಲ ಈಗ ವೆನಿಜುವೆಲಾದ ಮೇಲೆ. 2000ರಿಂದ 2010ರ ಅವಧಿಯಲ್ಲಿ ಹೆಚ್ಚು ತೈಲವನ್ನ ಆಮದು ಮಾಡಿಕೊಡ್ತಾ ಇತ್ತು ನಿಜ. ಆದ್ರೆ 2019ರಿಂದ ಈಚೆಗೆ ದ್ವಿಪಕ್ಷೀಯ ಮಾತುಕತೆ ದುರ್ಬಲಗೊಂಡು ವೆನಿಜುವೆಲಾ ಮತ್ತು ಭಾರತ ನಡುವೆ. ಕಾರಣ ಅಮೆರಿಕ ಹೇರಿದಂತಹ ನಿಷೇಧ ಆ ವೆನಿಜುವೆಲಾದ ಮೇಲೆ. ಅಮೆರಿಕದ ನಿಷೇಧದಿಂದಾಗಿ ಭಾರತ ಈಗ ಅಷ್ಟಕ್ಕಷ್ಟೇ ವ್ಯವಹಾರವನ್ನ ವೆನಿಜುವೆಲಾದ ಜೊತೆಗೆ ಇಟ್ಕೊಂಡಿದೆ. ಹಿಂಗಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಇನ್ನು ನೆಕ್ಸ್ಟ್, ಅಮೆರಿಕಕ್ಕೆ ವೆನಿಜುವೆಲಾ ಮೇಲೆ ಕಣ್ಣು ಏನಕ್ಕೆ ಅಂತಂದ್ರೆ ಆ ದೇಶದ ತಾಕತ್ತೇ ತೈಲ. ವಿಶ್ವದಲ್ಲೇ ಹೆಚ್ಚು ತೈಲ ಇರೋದೇ ಈ ವೆನಿಜುವೆಲಾದಲ್ಲಿ. ಎಷ್ಟು ಅಂತಂದ್ರೆ 303 ಶತಕೋಟಿ ಬ್ಯಾರಲ್. ಇದು ಪ್ರಮಾಣ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಸೌದಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಎರಡನ್ನೂ ಒಗ್ಗೂಡಿಸಿದಾಗ ಆ ದೇಶದಲ್ಲಿ ತೈಲ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ವೆನಿಜುವೆಲಾ ದೇಶದಲ್ಲಿ ಮಾತ್ರ ಇದೆ. ತೈಲದ ಕಾರಣಕ್ಕೆ ವೆನಿಜುವೆಲಾ ಅರ್ಥವ್ಯವಸ್ಥೆ ಜೀವಿಸ್ತಾ ಇದೆ. ವೆನಿಜುವೆಲಾದ 90% ಆದಾಯ ತೈಲದಿಂದಲೇ ಬರುತ್ತೆ. 303 ಬಿಲಿಯನ್ ಬ್ಯಾರಲ್ ತೈಲ ಹೊಂದಿರುವಂತಹ ದೇಶ ಅಂದ್ರೆ ಅದು ವೆನಿಜುವೆಲಾ.